ನಿಜಕ್ಕೂ ಅಬ್ಬರದ ಪ್ರಚಾರ ನಡೀತು ಕ್ಷೇತ್ರದಲ್ಲಿ. ಶ್ರೀ ಬಿಜೆಪಿ ಅಭ್ಯರ್ಥಿಯಾಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಮತ್ತೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಮರ್ಥ ಶಾಮನೂರ್ ಅವರು ಕಣಕ್ಕಿಳಿದಿರುವಂತದ್ದು. ಅದ್ರ ಮಧ್ಯ ಬಂಡಾಯದ ಬಿಸಿ ಹಾರಿಸಿರುವಂತ ಬಾವುಟ ಹಾರಿಸಿರುವಂತ ಏನು ಸಾದಿಕ್ ಪೈಲ್ವಾನ್ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ ಹೊರತುಪಡಿಸಿ ಪಕ್ಷೇತರವಾಗಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಿರುವಂತದ್ದು. ಇದ್ರ ಜೊತೆಗೆ ಇವರು ಸಮರ್ಥ ಶಾಮನೂರ್ ಅವರು ಏನಿದ್ದಾರೆ, ಬೆಳಗ್ಗೆನೆ ನಗರ ದೇವತೆ ದುರ್ಗಮ್ಮ ದೇವಿ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ನಂತರ ಬಕ್ಕೇಶ್ವರ ದೇವಸ್ಥಾನಕ್ಕೆ ಮತ್ತೆ ದರ್ಗಾಕ್ಕೂ ಕೂಡ ಅವರು ಭೇಟಿ ನೀಡಿ ಅಲ್ಲಿ ದೇವರುಗಳ ಆಶೀರ್ವಾದ ಪಡ್ಕೊಂಡೆ ಅವರು ನಾಮಪತ್ರ ಸಲ್ಲಿಕೆಗೆ ಮುಂದಾದ್ರು. ಈ ವೇಳೆ ಸಹಸ್ರಾರು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಕೂಡ ಭಾಗಿಯಾಗಿದ್ರು. ಅದೇ ರೀತಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರ ಪರ ಕೂಡ ಸಾಕಷ್ಟು ಅಬ್ಬರದ ಪ್ರಚಾರ ನಡೀತು. ಎರಡು ಪಕ್ಷಗಳ ಉಭಯ ಪಕ್ಷಗಳ ಏನು ಅಭ್ಯರ್ಥಿಗಳಿದಾರಲ್ಲ ಅವರ ಮತದಾರರು ಅವರು ಜೊತೆಯಾಗಿ ಬಲಾಬಲ ಪ್ರದರ್ಶನ ಮಾಡಿದ್ರು ಅಂತಾನೆ ಹೇಳ್ಬೋದು. ಇವತ್ತೇನಿದೆ, ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಕೂಡ ನಗರ ದೇವತೆ ಶ್ರೀ ದುರ್ಗಾಂಬಿಕಾ ದೇವಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸಿ ನಂತರನೇ ಅವರು ನಾಮಪತ್ರ ಸಲ್ಲಿಕೆಗೆ ಮುಂದಾದ್ರು. ಅವರ ಜೊತೆಯಾಗಿ GM ಸಿದ್ದೇಶ್ವರ್, MP ರೇಣುಕಾಚಾರ್ಯ, CT ರವಿ ಸೇರಿದಂತೆ ಪಕ್ಷದ ಹಾಲಿ ಮಾಜಿ ಶಾಸಕರುಗಳು ಕೂಡ ಅವರ ಜೊತೆಗೆ ಸಾಥ್ ಕೊಟ್ರು. ಕ್ಷೇತ್ರದಲ್ಲಿ ಸಾಕಷ್ಟು ಈ ಬಿಸಿ ನಡುವೆ ಕೂಡ ಒಂದು ಪ್ರಚಾರ ಕಾರ್ಯ ಚುರುಕಾಗಿ ಸಾಕ್ತು ಅಂತಾನೆ ಹೇಳ್ಬೋದು. ಅದ್ರ ಜೊತೆಗೆ ಈಗ ಸಮರ್ಥ ಶಾಮನೂರ್ ಅವರ ಪರವಾಗಿ ಖುದ್ದಾಗಿ CM ಸಿದ್ದರಾಮಯ್ಯ ಮತ್ತೆ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಕೂಡ, ಅದರ ಜೊತೆಗೆ ಪ್ರದೀಪ್ ಈಶ್ವರ್ ಅವರು ಕೂಡ ಬಂದಿದ್ದಂಥದ್ದು. ಅವರು ಕೂಡ ಅವರ ಸಮರ್ಥ ಶಾಮನೂರ್ ಅವ್ರ ಪರ ಪ್ರಚಾರ ಮಾಡಿದ್ರು, ಅವ್ರಿಗೆ ನಾಮಪತ್ರ ಸಲ್ಲಿಕೆಗೆ ಜೊತೆಯಾದ್ರು. ಏನು ಬಂಡಾಯದ ಬಾವುಟ ಹಾರಿಸಿದ್ದಾರೆ ಕಾಂಗ್ರೆಸ್ನಿಂದ, ಸಾದಿಕ್ ಪೈಲ್ವಾನ್ ಕೂಡ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಲಿಕ್ಕೆ ಸಹಸ್ರಾರು ಸಂಖ್ಯೆ ಅವರ ಏನು ಸಮುದಾಯದವರನ್ನ ಕರ್ಕೊಂಡೆ ಕೂಡ ಅವರು ಬಂದು ನಾಮಪತ್ರ ಸಲ್ಲಿಕೆ ಮಾಡಿ ಕಾಂಗ್ರೆಸ್ಗೆ ಒಂದು ಏನು ಬಂಡಾಯದ ಬಾವುಟ ಹಾರಿಸಿರೋದನ್ನ ಮತ್ತೊಮ್ಮೆ ಅವರು ಖಾತ್ರಿ ಪಡಿಸಿದ್ರು. ನಾಮಪತ್ರ ಸಲ್ಲಿಕೆ ಮಾಡೋದು ಏನು ಅಬ್ಬರದ ಪ್ರಚಾರ ಮಾಡೋದು ಅದು ಈಗ ಶುರುವಾಗಿರುವಂತದ್ದು. ಆದ್ರೆ ಅಸಲಿ ಪಿಕ್ಚರ್ ಅನ್ನೋದು ಇದೆಯಲ್ಲ ಇವಾಗ ಶುರುವಾಗುತ್ತೆ ಅಲ್ವಾ? ಕಾಂಗ್ರೆಸ್ನ ಬಂಡಾಯ ಅನ್ನೋದು ಕಾಂಗ್ರೆಸ್ ಅಭ್ಯರ್ಥಿಗೆ ನಿಜವಾಗ್ಲೂ ಒಂದು ಮುಳುವಾಗಿ ಅಥವಾ ಸವಾಲಾಗಿ ಪರಿಣಮಿಸುತ್ತಾ ಬಂಡಾಯ? ಖಂಡಿತವಾಗಿಯೂ ಹೌದು ಸರ್. ಯಾಕೆಂದ್ರೆ ಈಗ ಇದುವರೆಗೂ ಕೂಡ ಕಾಂಗ್ರೆಸ್ಗೆ ಯಾವುದೇ ರೀತಿ ಬಂಡಾಯದ ಬಿಸಿ ತಟ್ಟಿರ್ಲಿಲ್ಲ. ಆದ್ರೆ ಈಗ ಆಕ್ಚುಲಿ ಕಾಂಗ್ರೆಸ್ಗೆ ಅಸಲಿ ಆಟ ಅಂದ್ರೆ ಅಸಲಿ ಚುನಾವಣೆ ನಡೀತಿರೋದು ಇವಾಗ್ಲೇ ಅಂತ ಗೊತ್ತಾಗ್ತಿದೆ ಇಲ್ಲಿ ಕ್ಷೇತ್ರದ ಜನತೆಗೆ. ಅಂದ್ರೆ ಮುಂಚೆ ಎಲ್ಲ ಒಂದು ಅವರಿಗೆ ಬೆಂಬಲ ಇತ್ತು, ಎಲ್ಲಾ ವರ್ಗದ ಮತದಾರರು ಕೂಡ ಕಾಂಗ್ರೆಸ್ಗೆ ಮತ ಹಾಕಿರುವಂತದ್ದು. ಈ ಕಾಂಗ್ರೆಸ್ ಅನ್ನೋದಕ್ಕಿಂತ ಶಾಮನೂರು ಕುಟುಂಬನ ನೋಡ್ಕೊಂಡೇ ಮತ ಹಾಕಿರುವಂತದ್ದು. ಆದ್ರೆ ಈಗ ಅಸಲಿ ಆಟ ಶುರು ಆಗಿದೆ ಅಂತ ಹೇಳ್ಬೋದು. ಯಾಕೆಂದ್ರೆ ಮುಂಚೆ ಎಲ್ಲ ಅವರ ವಿರುದ್ಧವಾಗಿ ನಿಂತು ಮಾತಾಡ್ತಾ ಇದ್ದಿದ್ದು ಒಬ್ಬ ವ್ಯಕ್ತಿ ಕೂಡ ಇಲ್ಲಿ ಇರ್ಲಿಲ್ಲ. ಆದ್ರೆ ಈಗ ಕ್ಷೇತ್ರದಲ್ಲಿ ಏನಾಗಿದೆ ಅಂದ್ರೆ, ಈಗ 30 ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತ ನಡೆಸಿದ್ರು ಕೂಡ ಅಲ್ಲಿ ಹೇಳ್ಕೊಳ್ಳೋಂತ ಒಂದು ಅಭಿವೃದ್ಧಿ ಕಾರ್ಯಗಳು ನಡೆದಿಲ್ಲ. ಅಂದ್ರೆ ಶಿಕ್ಷಣ ಸಂಸ್ಥೆಗಳಾಗ್ಲಿ ಅಥವಾ ಆಸ್ಪತ್ರೆಗಳಾಗ್ಲಿ ಅಲ್ಲಿ ತರೋದಕ್ಕೆ ಅಲ್ಲಿ ವಿಫಲ ಆಗಿರುವಂತದ್ದು. ಇದು ಕೂಡ ಕ್ಷೇತ್ರದ ಮತದಾರರ ಕಣ್ಣನ್ನ ಕೆಂಪಾಗ್ಸಿರುವಂತದ್ದು. ಇದು ಆಕ್ಚುಲಿ ಈಗ ಮುಸ್ಲಿಂ ಮತದಾರರು ಏನಿದಾರಲ್ಲ, ಮುಸ್ಲಿಂ ಸಮುದಾಯದ ಕೆಂಗಣ್ಣಿಗೆ ಕಾರಣ ಆಗಿರುವಂತದ್ದು. ಏನಿದೆ ಅವರ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ಕೊಡ್ಲಿಲ್ಲ ಅನ್ನೋ ಒಂದು ರೀಸನ್ನು ಜೊತೆಗೆ ಇದು ಕೂಡ ಅವರಿಗೆ ಕಾರಣ ಆಗಿರುವಂತದ್ದು. ಈ ವೈಫಲ್ಯಗಳು ಕೂಡ ಅವರಿಗೆ ಕಾರಣ ಆಗಿರುವಂತದ್ದು. ಈಗ ಕಾಂಗ್ರೆಸ್ಗೆ ಅಸಲಿ ಆಟ ಶುರು ಆಗಿದೆ. ಮೇಡಮ್, ಈಗ ಸಾದಿಕ್ ಪೈಲ್ವಾನ್ ಅವರು ಈಗ ನಾಮಪತ್ರ ಸಲ್ಲಿಸಿದ್ದಾರೆ. ಅವ್ರನ್ನ ನಾಮಪತ್ರ ಸಲ್ಲಿಸಿರೋದ್ರಿಂದ ಅವರು ಈಗ ಬಂಡಾಯ ಅಂತೂ ಖಚಿತ ಅಂತ ಹೇಳ್ತಿದ್ದಾರೆ. ಈಗ ಅವ್ರನ್ನ ಮನವೊಲಿಸಿ ಅವ್ರ ನಾಮಪತ್ರ ಹಿಂಪಡೆಕೊಳ್ಳೋದಕ್ಕೆ ಅಂತ ಆ ತರದೊಂದು ಮನವೊಲಿಸುವಂತ ಕಸರತ್ತು ಕೂಡ ಶುರುವಾಗ್ಬೋದಲ್ವಾ ಇನ್ಮೇಲೆ? ಖಂಡಿತ ಹೌದು ಸರ್. ಇವರು DK ಶಿವಕುಮಾರ್ ಅವರು ಕೂಡ ಇವತ್ತು ಅದನ್ನ ಹೇಳಿದ್ದಾರೆ. ಸಾದಿಕ್ ಪೈಲ್ವಾನ್ ಅವ್ರಿಗೆ ನಾವು ಮನವೊಲಿಸ್ತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಆದ್ರೆ ಈ ಅಬ್ದುಲ್ ಜಬ್ಬಾರ್ ಬಣ ನಿನ್ನೆ ತುಂಬಾ ಮೌನ ಪ್ರದರ್ಶನ ಮಾಡ್ತು. ಆದ್ರೂ ಸಂಜೆ ಅಂದ್ರೆ ಒಂದು 7-8 ಗಂಟೆ ಸಮಯದ ನಂತರ ಈ ಮುಸ್ಲಿಂ ಸಮುದಾಯ ಏನಿದೆಯಲ್ಲ, ಇದು ಪ್ರತಿಭಟನೆ ನಡೆಸುವ ಮೂಲಕ ಒಂದು ಕಾಂಗ್ರೆಸ್ಗೆ ಎಚ್ಚರಿಕೆ ಗಂಟೆ ಕೊಟ್ಟಿದೆ. ಅಂದ್ರೆ ನಮ್ಮ ಸಮುದಾಯದವರಿಗೆ ನೀವು ಟಿಕೆಟ್ ಕೊಟ್ಟಿಲ್ಲ ಅನ್ನೋ ಕಾರಣಕ್ಕೆ ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಾಂಗ್ರೆಸ್ಗೆ ಮತ ಹಾಕೋದಿಲ್ಲ. ನಾವು ಬದಲಿಗೆ ನಾವು ಏನಿದ್ರು ಮೋದಿ ಅವ್ರ ಪರ ನಿಲ್ತೀವಿ.
BJP ಅವ್ರಿಗೆ ನಾವು ಮತ ಹಾಕ್ತೀವಿ ಅಂತ ಅವರೊಂದು ಎಚ್ಚರಿಕೆ ಗಂಟೆ ಕೊಟ್ಟಿರೋದು ಅಲ್ಲದೆ ನಿನ್ನೆ ಸರಿಸುಮಾರು 20ಕ್ಕೂ ಹೆಚ್ಚು ಜನ BJPಗೆ ವಾಲಿದ್ದಾರೆ, ಅಂದ್ರೆ BJPಗೆ ಸೇರ್ಪಡೆಗೊಂಡಿದ್ದಾರೆ. ಅಂದ್ರೆ ಪಕ್ಷಾಂತರ ಆಗಿದ್ದಾರೆ ಅಂತ, ಬಿಜೆಪಿಗೆ ಸೇರ್ಕೊಂಡಾಗಿದ್ದಾರೆ. ಹಾ ಹಾ ಹೌದು ಹೌದು, ಪಕ್ಷಾಂತರ ಆಗಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿದ್ದಂತ ಕಟ್ಟರ್ ಮುಸ್ಲಿಂ ಬಾಂಧವರು ಕೂಡ ಈಗ ಬಿಜೆಪಿಗೆ ಹೋಗಿರೋದು ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಒಂದು ಅಚ್ಚರಿಯಾದಂತ ಬೆಳವಣಿಗೆ ಅಲ್ವಾ? ಹೌದು ಸರ್, ಹೌದು. ಇದು ತುಂಬಾ ಅಚ್ಚರಿಯಾದ ಬೆಳವಣಿಗೆ ಇದು. ಯಾಕೆಂದ್ರೆ ಮುಸ್ಲಿಂ ಮತಗಳು ಅಂದ್ರೆ ಅವು ಸಾಂಪ್ರದಾಯಿಕ ಮತಗಳು ಕಾಂಗ್ರೆಸ್ಸಿಗೆ. ಹೌದು ಹೌದು ಹೌದು. ಈ ಸಾಂಪ್ರದಾಯಿಕ ಮತಗಳನ್ನ ಕಾಂಗ್ರೆಸ್ ಒಂದ್ ರೀತಿ ಕಳೆದುಕೊಂಡಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ರಾಜಕೀಯ ಕುಟುಂಬ ರಾಜಕಾರಣ ಕೂಡ ಕಾರಣ ಆಗಿದೆ. ಜೊತೆಗೆ ಏನು ಅಂದ್ರೆ ಅವರು ಹೇಳ್ತಿರೋದಷ್ಟೇ, ನೀವು ನಮ್ಮ ಮುಸ್ಲಿಮರನ್ನ ಕೇವಲ ಮತ ಬ್ಯಾಂಕ್ ಆಗಿ ಬೆಳೆಸ್ಕೊಂಡ್ರಿ ಹೊರತು ನಮ್ಮನ್ನ ನಾಯಕರಾಗಿ ನೀವು ಬೆಳೆಸ್ಲಿಲ್ಲ. ನಾವು ಯಾವುದೇ ಕಾರಣಕ್ಕೂ ಶಾಮನೂರ್ ಅವರ ಪರ ನಿಲ್ಲಲ್ಲ, ಅಂದ್ರೆ ಅರ್ಥಾತ್ ನಾವು ಕಾಂಗ್ರೆಸ್ಸಿಗೆ ವೋಟ್ ಹಾಕಲ್ಲ ಅಂತಾನೆ ಅವರು ಘಂಟಾಘೋಷವಾಗಿನೇ ಹೇಳ್ತಾ ಇದ್ದಾರೆ. ಇದು ಕಾಂಗ್ರೆಸ್ಸಿಗೆ ಒಂದ್ ರೀತಿ ನುಂಗಲಾರದು ತುತ್ತಾಗಿದೆ. ಎಸ್ ಎಸ್ ಮೇಡಮ್. ಈಗ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಚಾರದ ಕಾವು ಮತ್ತಷ್ಟು ಹೆಚ್ಚಾಗ್ತಾ ಇದೆ ಅಲ್ವಾ ಈಗ ದಿನ ದಿನ ಕ್ಷಣ ಕ್ಷಣಕ್ಕೂ ಕೂಡ? ಹೌದು ಸರ್, ಖಂಡಿತ ಖಂಡಿತ. ಇದ್ರ ಮಧ್ಯಕ್ಕೇನು ಅಂದ್ರೆ ಈಗ BJP ಅವರು ಆಟ ಶುರು ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದ್ರೆ ಇಬ್ಬರ ಜಗಳ ಮೂರನೇವರಿಗೆ ಲಾಭ ಅನ್ನೋ ಮಾತಿನಂಗೆ BJP ಅವರು ಈ ಏನು ಕಾಂಗ್ರೆಸ್ ಮತ್ತೆ ಮುಸ್ಲಿಮರ ನಡುವೆ ನಡೀತಿರೋಂಥ ಈ ಒಳ ಜಗಳಗಳು BJPಗೆ ಲಾಭ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ಹೇಳ್ಬೋದು. ಸರಿ ಸರಿ ಮೇಡಮ್. ಈಗ ಏನೇ ಆದ್ರೂ ಕೂಡ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತದಾರರ ತೀರ್ಪು ಏನು, ಅವರ ಒಲವು ಯಾರ ಕಡೆ ಇರುತ್ತೆ, ಅಂತಿಮವಾಗಿ ಯಾರನ್ನ ಕೈ ಹಿಡಿತಾರೆ ಅನ್ನೋದು ಕುತೂಹಲ ಕೆರಳಿಸಿರುವಂತದ್ದು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಮತ್ತಷ್ಟು ಮಾಹಿತಿಗಾಗಿ ನಾನು ನಿಮ್ಮನ್ನು ಸಂಪರ್ಕಿಸ್ತೀನಿ. ಧನ್ಯವಾದಗಳು.